ಜಲ್ ಜೀವನ್ ಮಿಷನ್ ಅಲ್ಲಿ ಇವ್ರದ್ದು ಇಡೀ ದೇಶಕ್ಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಫಸ್ಟ್ ಗ್ರಾಮ ಪಂಚಾಯತಿ ಅಂದ್ರೆ ನೀರಾವರಿ ಅಂದ್ರೆ ಎಲ್ಲರೂ ಮನೆಗೆ ಒಂದು ಏನ್ ಜಲ್ ಜೀವನ್ ಮಿಷನ್ ಇದೆ 24/7 ನೀರನ್ನ ಕೊಟ್ಟಿರೋಂತ ಒಂದು ಪಂಚಾಯತಿ ಯಾವ್ದಾದ್ರು ಇದ್ರೆ ಅದು ಕುಂಸಿ ಗ್ರಾಮ ಪಂಚಾಯತಿ ಅಂತೇಳಿ. ಇವರಿಗೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ನರೇಂದ್ರ ಮೋದಿ ಅವ್ರ ಹತ್ರನೂ ಇವರು ಅಂದ್ರೆ ಅವಾರ್ಡ್ ಇಸ್ಕೊಂಡಿರೋಂಥದ್ದು ನಾವು ಲಾಸ್ಟ್ ಇಯರ್ ಕೇಳಿದೆ ಬಿಗ್ ಬುಲೆಟಿನ್ ಅಲ್ಲಿ. ಓಕೆ ಅವರು ಕರೆಸಿ ಇದು ಮಾತಾಡಿದ್ರಂತೆ. ನಮಗೂ ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಇವರು ಇಲ್ಲೇ ಸಿಕ್ಕಿದ್ರು ಪ್ರೆಸ್ ಮೀಟ್ ಅಲ್ಲಿ. ತುಂಬಾ ಚೆನ್ನಾಗಿ ಮಾತಾಡೋದು ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನೀವು ಮಾತಾಡೋದಕ್ಕೆ. ಅಂದ್ರೆ ನಾನು ಇಷ್ಟು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಮಾಡ್ತಾ ಇದ್ದೆ. ಇವತ್ತು ಡೈರೆಕ್ಟ್ ಮೀಟ್ ಮಾಡಿ ಅವರಿಗೆ ತುಂಬಾ ಖುಷಿ ಆಯ್ತು ಅಂತ ಹೇಳೋದು. ಅದೇ ರೀತಿ ನಮ್ಮ ಹೋರಾಟಕ್ಕೂ ಏನು 11ನೇ ತಾರೀಕಿನ ಹೋರಾಟ ಮಾಡ್ತಾ ಇದೀವಿ ಫ್ರೀಡಂ ಪಾರ್ಕ್ ಅಲ್ಲಿ. ಆ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರದ್ದು ನೀವು ಒಂದು ಬೆಂಬಲ ಜೊತೆಲಿ ನೀವು ಬಂದು ಸಹಕರಿಸಬೇಕು. ಯಾಕೆಂದ್ರೆ ಕಳೆದ 5-6 ವರ್ಷದಿಂದ ಕರ್ನಾಟಕದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಆಗಿಲ್ಲ. ಸುಮಾರು 2,84,000 ಖಾಲಿ ಹುದ್ದೆಗಳೇನಿದೆ 43 ಇಲಾಖೆಯಿಂದ, ಅಷ್ಟು ಖಾಲಿ ಹುದ್ದೆಗಳನ್ನ ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗಬೇಕು. 1/3 ಆಫ್ ದಿ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಹೇಳಿದ್ರು. ಆಗಸ್ಟ್ 11ನೇ ತಾರೀಕು ಇಲ್ಲಿವರೆಗೂ ಒಂದು ವೇಕೆನ್ಸಿ ಫಿಲ್ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಒಂದು ವೇಕೆನ್ಸಿ ಫಿಲ್ ಆಗಿಲ್ಲ. ಅದನ್ನೆಲ್ಲ ಖಂಡಿಸಿ ನಾವು ಇದೇ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಈ ಒಂದು ಹೋರಾಟಕ್ಕೆ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಪೇರೆಂಟ್ಸು ಎಲ್ಲರೂ ಭಾಗಿಯಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು. ಮತ್ತೆ ಸರ್ಕಾರವನ್ನು ಎಚ್ಚೆತ್ಕೊಂಡು ಏನು 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಬೇಕು. 6% ಬಿಟ್ಟಾದ್ರು ಇಲ್ಲ 6% ತಗೊಂಡಾದ್ರೂ ನೀವು ಒಳ ಮೀಸಲಾತಿ ಕನ್ಸಿಡರ್ ಮಾಡಿನೇ ನೀವು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.